ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾನೊಂದು ಆರೋಗ್ಯಕರವಾದಂಥ ಹಾಗೆ ರುಚಿಯನ್ನು ಹೆಚ್ಚಿಸುವಂಥ ಚಟ್ನಿ ಪುಡಿಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದಪ್ಪ ಆ ಚಟ್ನಿ ಪುಡಿ ಅಂತ ಅಂದರೆ ಗುರೆಳ್ಳಿನ ಚಟ್ನಿ ಪುಡಿ. ಇದನ್ನು ಇಂಗ್ಲೀಷಲ್ಲಿ ನೈಜರ್ ಸೀಡ್ ಅಂತ ಕರೀತಾರೆ. ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಚಟ್ನಿ ಪುಡಿ ಮಾಡೋದಕ್ಕೆ 1 ಬೌಲ್ ಆಗುವಷ್ಟು ಗುರೆಳ್ಳು, ಸ್ವಲ್ಪ ಬೆಲ್ಲ, ಕರಿಬೇವು, ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಚಟ್ನಿ ಪುಡಿಯನ್ನು ಮಾಡೋದಕ್ಕೆ ಗುರೆಳ್ಳನ್ನು ಮೊದಲು ಹುರ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ 1 ಬೌಲ್ ಆಗುವಷ್ಟು ಗುರೆಳ್ಳನ್ನು ತಗೊಂಡಿದ್ದೀನಿ. ನಂತರ ಒಂದು ಬಾಣಲೆಗೆ ಹಾಕೊಂಡು ಲೋ ಫ್ಲೇಮ್ನಲ್ಲಿ ಚಟ್ಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹುರಿಯುವಾಗ ಒಳ್ಳೆ ಘಮ ಕೂಡ ಬರುತ್ತೆ. ಹಾಗೆ ಗುರೆಳ್ಳನ್ನ ಹುರಿತಾ ಗುರೆಳ್ಳಿನ ಪ್ರಯೋಜನ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಈ ಗುರೆಳ್ಳಿನಲ್ಲಿ ಸಾಕಷ್ಟು ಪ್ರೋಟೀನ್ ಮತ್ತು ಹೆಲ್ದಿ ಫ್ಯಾಟ್ ಇರುತ್ತೆ. ಹಾಗಾಗಿ ಇದರಿಂದ ದೇಹಕ್ಕೆ ಶಕ್ತಿ ಸಿಗುತ್ತೆ. ಇದರಲ್ಲಿ ಐರನ್ ತುಂಬಾನೇ ಇರೋದ್ರಿಂದ ರಕ್ತದ ಕೆಂಪು ಕಣಗಳು ಹೆಚ್ಚಾಗತ್ತೆ. ಹಿಮೋಗ್ಲೋಬಿನ್ ಮಟ್ಟವನ್ನು ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ಯಾರಿಗೆಲ್ಲ ಅನೀಮಿಯಾ ತೊಂದರೆ ಇದೆಯೋ ಅವರು ಇದನ್ನು ಸೇವಿಸಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಗುಡ್ ಕೊಲೆಸ್ಟ್ರಾಲನ್ನು ಹೆಚ್ಚುತ್ತೆ. ಹಾಗಾಗಿ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಗುರೆಳ್ಳನ್ನು ಹುರ್ಕೊಂಡಿದ್ದಾಯಿತು, ಹಾಗೆ ತಣ್ಣಗೆ ಕೂಡ ಆಯಿತು. ಮಿಕ್ಸಿ ಜಾರ್ಗೆ ಹಾಕೊಂಡು ಚಟ್ನಿ ಪುಡಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಮಿಕ್ಸಿ ಜಾರ್ಗೆ ಹುರ್ಕೊಂಡಂಥ ಗುರೆಳ್ಳು, 1 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಖಾರದ ಪುಡಿ, ನಿಮಗೆ ಖಾರ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಅಥವಾ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಬೆಲ್ಲನ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡ್ತಿದ್ದೀರಲ್ವಾ, ಚಟ್ನಿ ಪುಡಿ ಕೂಡ ರೆಡಿ ಆಗೋಯ್ತು. ಇದನ್ನು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು. ಇದನ್ನು ರೊಟ್ಟಿ, ಚಪಾತಿ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಪುಡಿಯನ್ನು ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಪಲ್ಯಕ್ಕೆ ಗುರೆಳ್ಳು ಪುಡಿಯನ್ನು ಹಾಕಿದ್ದೆ. ಆ ಗುರೆಳ್ಳು ಪುಡಿನೇ ಬೇರೆ, ಈ ಗುರೆಳ್ಳು ಪುಡಿ ಚಟ್ನಿ ಪುಡಿನೇ ಬೇರೆ. ಹಾಗಾಗಿ ನೀವು ಪಲ್ಯಕ್ಕೆ ಏನಾದರೂ ಯೂಸ್ ಮಾಡ್ಕೋಬೇಕು ಅಂತ ಆದರೆ ಬರೀ ಗುರೆಳ್ಳನ್ನು ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ಪಲ್ಯಕ್ಕೂ ಕೂಡ ಸೇರಿಸ್ಕೊಳ್ಬಹುದು. ಹಾಗೆ ಪಲ್ಯಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಪಲ್ಯದ ಟೇಸ್ಟ್ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕಾಗಿ ಗುರೆಳ್ಳು ಪುಡಿಯನ್ನು ಹಾಕೊಳ್ತಾರೆ. ಚಟ್ನಿ ಪುಡಿಯನ್ನು ಗ್ರೈಂಡ್ ಮಾಡಿದ ನಂತರ ಇದನ್ನು ಸ್ವಲ್ಪ ಆರಿಡೋದಕ್ಕೆ ಬಿಡಬೇಕಾಗತ್ತೆ. ಬಿಸಿದಾಗಿ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿದರೆ ಗಟ್ಟಿಯಾಗಿ ಬೇಗನೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದ್ಸಲ ಒಡ್ಕೊಂಡು ಚೆನ್ನಾಗಿ ಆರಿದ ಮೇಲೆ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಡಿ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಈ ರೀತಿಯ ಆರೋಗ್ಯಕರ ರೆಸಿಪಿ ಹಾಗೆ ಟಿಪ್ಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್.